ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಮಾದೇವ ಸಿನಿಮಾ ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ. ಕೆಲವೊಂದು ಪಾಯಿಂಟ್ಸ್ ಮತ್ತೆ ಮಾದೇವ ಸಿನಿಮಾಗೆ ಯಾವ ರೀತಿ ಅನ್ಯಾಯ ಆಗ್ತದೆ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಹೊಸಬ್ರು ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡಿನ ಶುರು. ಮೊದಲನೇದಾಗಿ ಹೇಳ್ಬೇಕಂದ್ರೆ ಮಾದೇವ ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಗೈಸ್. ಅದರಲ್ಲಿ ವಿನೋದ್ ಪ್ರಭಾಕರ್ ಸರ್ಗೆ ಹ್ಯಾಟ್ಸ್ ಆಫ್. ಯಾಕೆಂದ್ರೆ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಅವ್ರದ್ದು. ಒಂದು ಆಕ್ಟಿಂಗ್ ಅಂತ ಅನ್ಸಲ್ಲ, ನಾವು ನೋಡ್ತಾ ಇದ್ರೆ ಮಾದೇವ ಅನ್ನೋ ಯಾರೊಬ್ಬ ವ್ಯಕ್ತಿನ ಕರ್ಕೊಬಂದು ಆಕ್ಟಿಂಗ್ ಮಾಡಿಸೋ ಥರ ಇದೆ. ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಗೈಸ್. ಅವರೊಬ್ಬರೇ ಅಂತಲ್ಲ, ಶ್ರುತಿ ಮೇಡಮ್ ಆಗಿರ್ಬೋದು, ಮತ್ತೆ ಸೋನಲ್ ಅವರಾಗಿರ್ಬೋದು, ಶ್ರೀನಗರ್ ಕಿಟ್ಟಿ ಅವರಾಗಿರ್ಬೋದು, ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸಿನಿಮಾದಲ್ಲಿ. ಅದಕ್ಕೆ ಈ ಸಿನಿಮಾ ಗೆದ್ದಿರೋದು. ಆ್ಯಂಡ್ ಡೈರೆಕ್ಟರ್ ಬಂದು ನವೀನ್ ರೆಡ್ಡಿ ಸರ್ ಅವರು ಸಖತ್ತಾಗಿ ಸಿನಿಮಾಗೆ ಏನು ಕೊಡಬೇಕೋ ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಮಾದೇವ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸು. 3ನೇ ವಾರ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ಬೇಜಾರಾಗೋ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಗಂಟ ಸಿನಿಮಾ ಚೆನ್ನಾಗಿ ಬರ್ತಾ ಇತ್ತು, ಓಕೆನಾ. ಸೊ ಇವಾಗ ನಿನ್ನೆ ಮೊನ್ನೆಯಿಂದ ಪರಭಾಷಾ ಸಿನಿಮಾ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲೆಲ್ಲ ರಿಲೀಸ್ ಆಗಿದೆ. ಸೊ ಅದಕ್ಕೋಸ್ಕರ ಥಿಯೇಟ್ರಲ್ಲಿ ಚೆನ್ನಾಗಿ ಓಡ್ತಿದ್ದಂಥ ಮಾದೇವ ಸಿನಿಮಾ ಶೋನ ಕಮ್ಮಿ ಮಾಡಿ ಪರಭಾಷೆ ಸಿನಿಮಾಗಳಿಗೆ ಶೋನ ಜಾಸ್ತಿ ಮಾಡಿದ್ದಾರೆ, ಓಕೆನಾ. ಇದರಿಂದ ಏನಾಗಿದೆ, ವಿನೋದ್ ಪ್ರಭಾಕರ್ ಅವರು ಚೇಂಬರ್ಗೆ ಹೋಗಿ, ಮೂವಿ ಟೀಮ್ ಎಲ್ಲ ಚೇಂಬರ್ಗೆ ಹೋಗಿ ಚೆನ್ನಾಗಿರೋ ಸಿನಿಮಾನ ಏನಕ್ಕೆ ತೆಗಿತಾ ಇದ್ದೀರಾ, ಪ್ರೇಕ್ಷಕರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೊಗಳ್ತಾ ಇದ್ದಾರೆ, ಅಂಥ ಸಿನಿಮಾನ ತೆಗೆದ್ರೆ ನಮ್ಮಂಥವ್ರ ಕತೆ ಏನು? ಈ ಸಿನಿಮಾ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ, ಜನರು ಈ ಸಿನಿಮಾನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಈ ಥರ ಎಲ್ಲ ಮಾಡೋದು ತಪ್ಪು. ನಮ್ಮ ಭಾಷೆ, ನಮ್ಮ ಸಿನಿಮಾಗಳಿಗೆ ಜಾಸ್ತಿ ಸ್ಕ್ರೀನ್ ಕೊಡ್ಬೇಕು ನೀವು. ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ಸಿನಿಮಾ ಚೆನ್ನಾಗಿಲ್ಲಪ್ಪ ಅಂತ ಹೇಳ್ಬೋದು. ಚೆನ್ನಾಗಿ ಹೋಗ್ತಾ ಇರೋ ಸಿನಿಮಾಗೆ ಸ್ಕ್ರೀನ್ನ ಕಮ್ಮಿ ಕೊಟ್ಟು ಬೇರೆ ಯಾವುದೋ ಒಂದು ಸಿನಿಮಾ ಬಂತು ಅಂತ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಲ್ಲೇ ಈ ಥರ ಆದರೆ ನಮಗೆ ನ್ಯಾಯ ಕೊಡೋರು ಯಾರು ಅಂತ ಒಂದು ಕಣ್ಣೀರು ಹಾಕಿದ್ರು, ಓಕೆನಾ. ಇದೆಲ್ಲ ನೋಡಿದ್ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನೀವು ಅನ್ಬೋದು, ಸಿನಿಮಾ ರಿಲೀಸ್ ಆಗಿ 3 ವಾರ ಆಗಿದೆ, ಇವಾಗ ಬಂದು ರಿವ್ಯೂ ಮಾಡ್ತಾ ಇದೆಯಪ್ಪ ನೀನು ಅಂತ, ಓಕೆನಾ. ಸಿನಿಮಾ ಚೆನ್ನಾಗಿ ಹೋಗ್ತಾ ಇತ್ತು, ಎಲ್ಲ ಕಡೆ ಪ್ರೇಕ್ಷಕರಿಗೆ ಒಳ್ಳೆ ರೀಚ್ ಸಿಕ್ಕಿ ಸಿನಿಮಾ ಚೆನ್ನಾಗಿ ಹೋಗ್ತೈತೆ ಅಂತ ಮೂವಿ ಟೀಮ್ ಎಲ್ಲ ಚೆನ್ನಾಗಿತ್ತು. ಇನ್ನೊಂದು ಹೇಳ್ಬಿಡ್ತೀನಿ ಗೈಸ್, ಈ ಮಾತಿಂದ ಮಾತು, ಮೌತ್ ಟು ಮೌತ್ ಏನು ಸ್ಪ್ರೆಡ್ ಆಗುತ್ತೋ ಅದ್ರ ಮುಂದೆ ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿ ಯಾವುದೂ ಇಲ್ಲ. ಒಂದು ಕಿಡಿ ಇದ್ದಂಗೆ. ಒಂದು ಸಲ ಏನಾದರೂ ಒಬ್ಬ ಮನುಷ್ಯ ಹೋಗಿ ಈ ಸಿನಿಮಾ ಸೂಪರ್ ಆಗೈತೆ ಅಂತ 4 ಜನಕ್ಕೆ ಹೇಳಿದ್ರೆ 4 ಜನ 40 ಜನ 40 400 4000 4 ಲಕ್ಷ ಜನಕ್ಕೆ ರೀಚ್ ಆಗುತ್ತೆ, ಓಕೆನಾ. ನಾವು ಸೋಷಿಯಲ್ ಮೀಡಿಯಾ ನೋಡೋ ಅವಶ್ಯಕತೆನೇ ಇಲ್ಲ. ಬಟ್ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಚೆನ್ನಾಗಿ ಓಡ್ತಾ ಇರೋ ಸಿನಿಮಾ, ಸೂಪರ್ ಆಗಿರೋ ಸಿನಿಮಾ, ಓಕೆನಾ, ಸಡನ್ನಾಗಿ ಸ್ಕ್ರೀನ್ನೆಲ್ಲ ಕಮ್ಮಿ ಮಾಡಿ ಬೇರೆ ಭಾಷೆ ಸಿನಿಮಾಕ್ಕೆ ಸ್ಕ್ರೀನ್ನ ಜಾಸ್ತಿ ಕೊಟ್ಟಿದ್ದಾರೆ. ಇದು ಸಿಕ್ಕಾಪಟ್ಟೆ ಬೇಜಾರಾಗುವಂಥ ವಿಷಯ. ಚೆನ್ನಾಗಿರೋ ಸಿನಿಮಾಗೆ ಯಾವತ್ತೂ ಈ ಥರ ಆಗಬಾರ್ದು, ಓಕೆನಾ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು. ಇವತ್ತು ಶನಿವಾರ ಗೈಸ್, ನಾಳೆ ಭಾನುವಾರ. ಫ್ಯಾಮಿಲಿ ಫ್ರೆಂಡ್ಸು ನೀವು ಯಾರ ಜೊತೆ ಹೋಗ್ತಿರೋ ಒಂದು ಸಲ ನಿಯರೆಸ್ಟ್ ಥಿಯೇಟ್ರಲ್ಲಿ ಹೋಗಿ ಸಿನಿಮಾಗಳನ್ನ ನೋಡಿ, ಓಕೆನಾ. ಸೀರಿಯಸ್ಲಿ ನೀವು ಖುಷಿ ಪಡ್ತೀರಾ. ವಿನೋದ್ ಪ್ರಭಾಕರ್ ಅವರು ಈ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡ್ತಾರಾ ಅಂತ ಅನ್ಸ್ಬಿಡುತ್ತೆ ನಿಮಗೆ. ಯಾಕೆಂದರೆ ಇದಕ್ಕೆ ಮುಂಚೆ ಅವ್ರ ಸಿನಿಮಾಗಳು ತುಂಬ ಮಾಡಿದ್ದಾರೆ. ಬಟ್ ಅಷ್ಟು ಸಿನಿಮಾ ಒಂದು ಕಡೆ ಆದರೆ, ಈ ಮಾದೇವ ಅನ್ನೋ ಒಂದು ಸಿನಿಮಾ ಇದೆಯಲ್ಲ, ಇದು ಇನ್ನೊಂದು ಕಡೆ ಇದೆ. ಆ್ಯಂಡ್ ನೀವು ಒಂದು ಸಲ ಸೀಟಲ್ಲಿ ಕೂತ್ಕೊಂಡ್ರೆ ಕೊನೆವರೆಗೂ ಎಲ್ಲೂ ನೀವು ಅಳ್ಳಾಡಲ್ಲ. ಆ ಥರ ಒಂದು ಚೂರು ಬೋರ್ ಆಗದೇನೆ ಅಷ್ಟು ಸೂಪರಾಗಿ ವಿಜುವಲ್ಸ್ ಆಗಿರಲಿ, ಫೈಟ್ಸ್ ಆಗಿರಲಿ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಈವನ್ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಮಾದೇವ ಮೇಲೆ ಇಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಏನೋ ಗೊತ್ತಿಲ್ಲ ಆಡಿಯನ್ಸು ಅವ್ರ ಅಭಿಮಾನಿಗಳು. ಬಟ್ ಸಿನಿಮಾ ರಿಲೀಸ್ ಆದಮೇಲಂತೂ ಮಾತ್ರ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಗೈಸ್. ಅದಂತೂ ಸಿಕ್ಕಾಪಟ್ಟೆ ಖುಷಿ, ನಮ್ಮ ಕನ್ನಡ ಸಿನಿಮಾಗಳಿಗೆ ಈ ಥರ ರೆಸ್ಪಾನ್ಸ್ ಸಿಗ್ಬೇಕಂತ. ಬಟ್ ಈ ವಿಚಾರ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಿಮಗೆ ಸಿಂಪಲ್ಲಾಗಿ ಹೇಳೋದಾದರೆ, ಸಿಂಪಲ್ಲಾಗಿ ಹೇಳ್ತೀನಿ. ನೀವು ಯಾವುದಾದ್ರು ಒಂದು ಹೋಟೆಲ್ಗೆ ಹೋಗ್ತೀರಾ, ನಾನೊಂದು ಹೋಟೆಲ್ಗೆ ಹೋಗ್ತೀನಿ, ಅಲ್ಲಿ ಬಿರಿಯಾನಿನ ಏನೋ ತಿಂತೀನಿ, ಸರಿನಾ. ಅದು ಚೆನ್ನಾಗಿದ್ದರೆ ನಾನು ಮನೇಲಿ ಹೇಳ್ತೀನಿ, 4 ಜನ ಫ್ರೆಂಡ್ಸ್ಗೆ ಹೇಳ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ, ಒಬ್ಬರಿಂದ 5 ಜನ ಹೋಗಿ ಬಿರಿಯಾನಿ ತಿಂತಾರೆ. ಆ ಥರ 5, 10, 500, 1000, 10,000, 5,000 ಆ ಥರ ಆಗುತ್ತೆ. ಆ ಥರ 5,000 ಜನ ಆದಾಗ 5 kg 10 kg ಮಾಡ್ತಾ ಇದ್ದ ಬಿರಿಯಾನಿನ 50 kgಗೆ ಶಿಫ್ಟ್ ಆಗ್ತಾರೋ, ಇಲ್ಲಾಂದ್ರೆ 10 kgಯಿಂದ 5 kgಗೆ ವಾಪಸ್ ಬರ್ತಾರೋ? ಕರೆಕ್ಟ್. ಆಬ್ವಿಯಸ್ಲಿ ಜಾಸ್ತಿಗೆ ಹೋಗ್ತಾರೆ, ಯಾಕೆಂದರೆ ಜನ ಜಾಸ್ತಿ ಬರ್ತಾ ಇದ್ದಾರೆ, ಕ್ವಾಂಟಿಟಿ ಜಾಸ್ತಿ ಮಾಡಿ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ. ಇದರಲ್ಲೂ ನ್ಯಾಯ ಇದೆ. ಆದರೆ ಈ ಸಿನಿಮಾ ವಿಷಯಕ್ಕೆ ಬಂದರೆ ಏನಾಗ್ಬಿಟ್ಟಿದೆ ಅಂದರೆ, ಎಸ್ಪೆಷಲಿ ಮಾದೇವ ಸಿನಿಮಾಗೆ ಬಂದರೆ ಏನಾಗ್ಬಿಟ್ಟಿದೆ ಅಂದರೆ, ಸಿನಿಮಾ ಸೂಪರ್ ಆಗಿದೆ, ಜನರು ಒಬ್ಬರಿಂದ ಒಬ್ಬರಿಗೆ ಹೇಳ್ತಾ ಇದ್ದಾರೆ ಸೂಪರ್ ಆಗಿದೆ ಸಿನಿಮಾ ನೋಡಿ, ವಿನೋದ್ ಪ್ರಭಾಕರ್ ಅವ್ರ ಆ್ಯಕ್ಟಿಂಗು, ಎಂಟೈರ್ ಟೀಮು ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದ್ದಾರೆ, ಈ ಥರ ಸಿನಿಮಾ ಕನ್ನಡಕ್ಕೆ ಬೇಕು, ಯಾರೂ ಮಿಸ್ ಮಾಡ್ಕೋಬೇಡಿ, ಓಕೆನಾ. ಈ ವರ್ಷದ ಒಂದು ಒಳ್ಳೆ ಬೆಸ್ಟ್ ಸಿನಿಮಾ, ವಿನೋದ್ ಪ್ರಭಾಕರ್ ಅವ್ರ ಕೆರಿಯರಲ್ಲಿ ಬೆಸ್ಟ್ ಸಿನಿಮಾ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಬಟ್ ಚೆನ್ನಾಗಿ ಓಡ್ತಾ ಇರೋ ಸಿನಿಮಾಗೆ ಸ್ಕ್ರೀನು ಜಾಸ್ತಿ ಆಗಬೇಕಾ ಕಮ್ಮಿ ಆಗಬೇಕಾ?
ಜನ ಬರ್ತವ್ರೆ ನೋಡ್ತವ್ರೆ ಅಂತಾರೆ, ಜಾಸ್ತಿ ಆಗ್ಬೇಕು ತಾನೆ. ಬಟ್ ಇದು ಕಮ್ಮಿ ಆಗ್ತದೆ. ಸೊ ಈ ಥರ ಎಲ್ಲ ಆಗಬಾರ್ದು. ಸೊ ಇದರಿಂದ ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾನ ನೋಡಿ. ನಾನು ಸಿನಿಮಾ ಬಗ್ಗೆ 1 ಲೈನ್ ಸ್ಟೋರಿ 2 ಲೈನ್ ಸ್ಟೋರಿ ಅವೆಲ್ಲ ಏನು ಹೇಳಲ್ಲ. ಸಿನಿಮಾ ಸೂಪರ್ ಆಗಿದೆ, ಇದಂತೂ 100% ನಿಜ, ಗ್ಯಾರಂಟಿಗೆ ಬರ್ಕೊಟ್ಬಿಡ್ತೀನಿ. ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ಒಳ್ಳೆ ಸಿನಿಮಾ ನೋಡಬೇಕು ನಾನು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ವೀಕೆಂಡಲ್ಲಿ ಅಂತಂದರೆ ಮಾದೇವ ಸಿನಿಮಾ ನೋಡ್ಬಿಟ್ಟು ಬಂದು ನನಗೆ ಕಮೆಂಟ್ ಹಾಕಿ, ಓಕೆನಾ? ಚೆನ್ನಾಗಿಲ್ಲ ಅಂತಾರೆ ನನಗೆ ಹೇಳಿ, ನಿಮ್ಮ ದುಡ್ಡು ನಾನು ವಾಪಸ್ ಕೊಡ್ತೀನಿ. ಮಾತಂದರೆ ಮಾತು. ಇನ್ನೊಂದು ಗೈಸ್, ನನಗೆ ಬೇಜಾರಾಗಿದ್ದ ವಿಷಯ ಏನಂತಂದರೆ, ನಾಳೆ ಭಾನುವಾರ ಮಾದೇವ ಶೋ ಬಂದು 78 ಶೋ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ, ಓಕೆನಾ? ಮಲ್ಟಿಪ್ಲೆಕ್ಸಲ್ಲೆಲ್ಲ ಟೋಟಲು. ಸಿಂಗಲ್ ಸ್ಕ್ರೀನ್ದು ಅದು ಮೇ ಬಿ ಇಲ್ಲ, ಓವರಲ್ಲು ಒಂದು 78 ಸ್ಕ್ರೀನ್ ಇದೆ. ನಾಳೆ ಶೋ ಕೊಟ್ಟಿರೋದು ಓವರಾಲ್ ಸಂಡೇ. ಬೇರೆ ಭಾಷೆ ಸಿನಿಮಾ ಒಂದು ರಿಲೀಸ್ ಆಗಿದೆ, 200 ಶೋ ಕೊಟ್ಟಿದ್ದಾರೆ, ಓಕೆನಾ? ಇನ್ನೊಂದು ಬೇಜಾರು ವಿಷಯ ಏನಂತಂದರೆ, ನಾವಿರೋದು ವೈಟ್ ಫೀಲ್ಡ್ ಸರೌಂಡಿಂಗಲ್ಲಿ. ನನಗೆ ನಿಯರೆಸ್ಟ್ 10 ಕಿಲೋಮೀಟರ್ಸ್ ಒಳಗಡೆ ಎಲ್ಲೂ ಶೋ ಇಲ್ಲ, ಎಲ್ಲೂ ಮಾದೇವ ಸಿನಿಮಾನೇ ಹಾಕಿಲ್ಲ. ನಾನು ಸಿನಿಮಾ ನೋಡಬೇಕಂದ್ರೆ ನಾನು ಮೆಜೆಸ್ಟಿಕ್ ಕಡೆ ಹೋಗಬೇಕು, ಇಲ್ಲ ಬನಶಂಕರಿಗೆ ಹೋಗಬೇಕು, ಉತ್ತರಳ್ಳಿಗೆ ಹೋಗಬೇಕು, ಅಷ್ಟು ದೂರ ಇದೆ. ಬಟ್ ಈ ಕಡೆ ತುಂಬ ಕನ್ನಡ ಆಡಿಯನ್ಸ್ ಇರೋದ್ರಿಂದ ಸಿನಿಮಾ ಚೆನ್ನಾಗಿದ್ರು ಚೆನ್ನಾಗೈತೆ ಅಂತ ಕೇಳ್ಕೊಂಡು ಸುಮ್ಮನೆ ಇದ್ದಾರೆ ಹೊರತು, ಬಟ್ ಅವ್ರಿಗೆ ಇಲ್ಲಿ ಸಿನಿಮಾ ಹಾಕಿಲ್ಲ, ಸ್ಕ್ರೀನ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಅಲ್ಲಿ ಗಂಟ ಹೋಗಿ ಸಿನಿಮಾ ನೋಡೋಕ್ಕಾಗ್ತಾಯಿಲ್ಲ. ಕೆಲವು ಜನ ಅಭಿಮಾನಿಗಳು ಹೋಗ್ತಾ ಇದ್ದಾರೆ, ಸ್ವಲ್ಪ ಜನ ಫ್ಯಾಮಿಲಿ ಆಗಲಿ ಹೆಂಗಸರು ಮಕ್ಕಳಾಗಿ ನೋಡಬೇಕು ಅಂತಂದರೆ ಅಷ್ಟರ ಹೋಗಿ ನೋಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಸಿನಿಮಾ ಚೆನ್ನಾಗೈತೆ ಅಂದರೆ ದಯವಿಟ್ಟು ಕೈ ಹಿಡೀರಿ. ಚೆನ್ನಾಗೈತೆ, ಕಷ್ಟಪಟ್ಟಾರ ಅಂತಂದರೆ ದಯವಿಟ್ಟು ಕೈ ಹಿಡೀರಿ. ಒಂದು ಮಾತು ಹೇಳ್ಬಿಡ್ತೀನಿ ಗೈಸ್, ಒಂದು ಸಿನಿಮಾ ಅನ್ನೋದು ಯಾವ ರೀತಿ ಅಂತಂದರೆ, ಒಬ್ಬ ಡೈರೆಕ್ಟರು ಒಬ್ಬ ತಾಯಿ 9 ತಿಂಗಳು ಗರ್ಭದೊಳಗಡೆ ಒಂದು ಮಗುನ ಇಟ್ಕೊಂಡು ಅದು ಒಳಗಡೆ ಆರೈಕೆ ಮಾಡಿ ಕೊನೆಗೆ ಏನೂ ತೊಂದರೆ ಆಗದೆ ಡೆಲಿವರಿ ಆಗಿ ಆ ಮಗುನೆತ್ತಿ ಕೈಲಿ ಇಟ್ಕೊಂಡಾಗ ಆಗುತ್ತಲ್ಲ ಆ ಖುಷಿ, ಆಗ ಆ ಮಗು ಮಾಡುತ್ತಲ್ಲ ರಿಯಾಕ್ಷನ್ಸ್, ಆ ಖುಷಿ, ಆ ಥರ ಖುಷಿ ಒಬ್ಬ ಡೈರೆಕ್ಟರ್ಗೆ ಸಿಗುತ್ತೆ. ಒಂದು ಸಿನಿಮಾನ ಎಷ್ಟೋ ವರ್ಷದಿಂದ ಕಟ್ಟಿ ಸಿನಿಮಾ ಶುರು ಮಾಡೋದಕ್ಕಿಂತ ಮುಂಚೆ ಎಷ್ಟೋ ತೊಂದರೆಗಳನ್ನ ಫೇಸ್ ಮಾಡಿ ಯಾರಿಗೂ ಹೇಳ್ಕೊಳ್ದೆ ಕೊನೆಗೊಂದಿನ ಸಿನಿಮಾ ರಿಲೀಸ್ ಆಗಿ ಜನರೆಲ್ಲ ಖುಷಿಪಟ್ಟು ಚೆನ್ನಾಗೈತೆ ಅಂತ ಹೊಗಳ್ಬೇಕಾದ್ರೆ ಆಗ ಖುಷಿ ಇದೆಯಲ್ಲ, ಆ ಸೂಪರ್ ಖುಷಿ. ಅದೇ ದುಃಖದ ಖುಷಿ ಏನಂತಂದರೆ, ಚೆನ್ನಾಗಿ ಹೋಗಲಿ, ಚೆನ್ನಾಗಿ ಓಡ್ತಿರೋ ಸಿನಿಮಾಗೆ ಸ್ಕ್ರೀನ್ ಸಿಗದೆ ಬೇಡ್ಕೋತಾರಲ್ಲ, ನಮ್ಮ ಸಿನಿಮಾ ಚೆನ್ನಾಗೈತೆ ನೋಡಿ, ಸ್ಕ್ರೀನ್ ಸಿಗ್ತಾಯಿಲ್ಲ ಅಂತ ಚೇಂಬರ್ಗೆಲ್ಲ ಹೋಗಿ ಕೇಳ್ಕೊತಾರಲ್ಲ, ಅದರಷ್ಟು ನೋವು ಇನ್ನೊಂದಿಲ್ಲ. ಅದಕ್ಕೆ ಯಾವ ಮೀಡಿಯಾ, ಯಾವ ಸೋಷಿಯಲ್ ಮೀಡಿಯಾನೂ ಬೇಡ ಗೈಸ್. ನಿಮ್ಗೆ ಇಷ್ಟ ಆಯ್ತಾ ಇನ್ನೊಬ್ರಿಗೆ ಹೇಳಿ, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತೇಳಿ, ಇಷ್ಟ ಆದರೆ ಇನ್ನೊಬ್ರಿಗೆ ಹೋಗಿ ಹೇಳಿ, ಅವ್ರು ನೋಡಲಿ, ಓಕೆನಾ? ನಮ್ಮ ಲೈಫಲ್ಲಿ ನಮ್ಮ ಬದುಕು ಎಷ್ಟು ಮುಖ್ಯನೋ ಹಂಗೆ ನಮಗೆ ಎಂಟರ್ಟೈನ್ಮೆಂಟು ಅಷ್ಟೇ ಮುಖ್ಯ, ಓಕೆನಾ? ಈ ಬ್ಯುಸಿ ಶೆಡ್ಯೂಲಲ್ಲೆಲ್ಲ ನಮ್ಮದೇ ಲೋಕದಲ್ಲಿ ಇದ್ಬಿಡ್ತೀವಿ, ಏನೇನೋ ಮರ್ತ್ಬಿಟ್ಟಿರ್ತೀವಿ. ಬಟ್ ನಮ್ಮ ಲೈಫಲ್ಲಿ ಎಂಟರ್ಟೈನ್ಮೆಂಟು ಬೇಕು, ಸಿನಿಮಾನೂ ಬೇಕು, ಎಲ್ಲ ಥರನೂ ಇರಬೇಕು. ಬರೀ ದುಡ್ಕೊಂಡು ಮನೆಗೆ ಹೋಗಲ್ಲ. ಶನಿವಾರ ಭಾನುವಾರ ಅದೇ ರಜಾ ಸಿಕ್ಕಿದ್ರೆ ಒಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನೋಡಿ. ಅಭಿಮಾನ ಇತ್ತೀಚೆಗೆ ಯಾಕೋ ನಮ್ಮ ಕರ್ನಾಟಕದಲ್ಲಿ ಸಿನಿಮಾ ಅಭಿಮಾನ ಕಮ್ಮಿ ಆಗ್ಬಿಡ್ತಾ ಇದೆ. ಯಾಕೆಂದರೆ ಈಗ ಅವರು ತಮಿಳವರು ಎಲ್ಲರೂ ನಮ್ಮ ಕನ್ನಡದವ್ರು ಹೇಳ್ತಾರೆ, ಈ ಮಲಯಾಳಮಲ್ಲಿ ಒಂದು ಸಿನಿಮಾ ನೋಡಿದ್ದೆ, ಈ ತಮಿಳೆಲ್ಲ ಸಿನಿಮಾ ನೋಡಿದೆ ಸೂಪರ್ ಆಗೈತೆ ಅಂತ. ಬಟ್ ಹಂಗೆ ಅವರು ಮಾತಾಡಬೇಕು. ಕೇರಳದವರು, ತಮಿಳವರು, ತೆಲುಗವರು, ಬೇರೆ ಭಾಷೆಯವರೆಲ್ಲ ಕನ್ನಡ ಸಿನಿಮಾ ನೋಡ್ದ ಅನ್ನೋ ರೇಂಜ್ಗೆ ಮಾಡೋದು ನಮ್ಮ ಕೈಯಲ್ಲಿದೆ, ಓಕೆನಾ? ಆ ಥರ ನಾವು ಮಾಡಬೇಕು. ಬೇರೆ ಭಾಷೆ ಸಿನಿಮಾನ ನೋಡಬೇಡಿ ಅಂತ ಹೇಳ್ತಿಲ್ಲ. ಮೊದಲನೇ ಆದ್ಯತೆ ನಮ್ಮ ಕನ್ನಡಕ್ಕಿರಲಿ, ಅದು ಒಳ್ಳೆ ಸಿನಿಮಾಗಳಿಗಿರಲಿ, ಸರಿನಾ? ಸೊ ಇದನ್ನೆಲ್ಲ ಹೇಳ್ಬೇಕು ಅಂತ ಅನಿಸ್ತು ಗೈಸ್. ನನಗೆ ಒಂಥರ ಮನಸ್ಸು ಕೊರೀತಾ ಇತ್ತು, ಏನು ಈ ಥರ ಎಲ್ಲ ಆಗ್ತಾಯಿದೆ ಅಂತ. ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ಒಂದು 10ರಿಂದ ಒಂದು 100 ಜನ ಆಗಲಿ, ಒಂದು 200 ಜನ ಥಿಯೇಟ್ರಿಗೆ ಹೋಗಿದ್ರೆ ಏನೋ ಒಂದು ನನಗೊಂದು ಖುಷಿ ಇರುತ್ತೆ. ನನ್ನ ಮಾತು ಕೇಳಿ ನೀವು ಹೋದರೆ ನಿಮಗೂ ಒಂದು ಖುಷಿ ಇರುತ್ತೆ, ಚೆನ್ನಾಗಿತ್ತಪ್ಪ ಸಿನಿಮಾ ಫ್ಯಾಮಿಲಿ ಜೊತೆ ನೋಡೋದಕ್ಕೆ, ಫ್ರೆಂಡ್ಸ್ ಜೊತೆ ನೋಡೋದಕ್ಕೆ ಅಂತ. ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿದೆ. ನಾನು ಮಾತಾಡಿದ್ರಲ್ಲಿ ನಾನು ತಪ್ಪಿದರೆ ತಪ್ಪಂತ ಕಮೆಂಟ್ ಮಾಡಿ, ಸರಿ ಇದ್ರೆ ಸರಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಸೊ ಫೈನಲಿ ಮಾದೇವ ಟೀಮ್ಗೆ ಒಳ್ಳೆಯದಾಗಲಿ, ಇನ್ನೂ ಸಿನಿಮಾ ಚೆನ್ನಾಗಿ ಓಡಲಿ. ಆಲ್ರೆಡಿ 3ನೇ ವಾರದಲ್ಲಿ ಚೆನ್ನಾಗಿ ಹೋಗ್ತಾ ಇದೆ. ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಇದಿಷ್ಟು ನಾನು ಮಾದೇವ ಟೀಮ್ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು. ಯಾಕೆಂದರೆ ಪರ್ಸ್ನಲಿ ಸಿನಿಮಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೋಸ್ಕರ ಇನ್ನೊಂದು ವಿನೋದ್ ರಾಜ್ಕುಮಾರ್ ಸರ್ ಅವರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬೆಳಿಬೇಕು. ಅವರು ನೊಂದಿರೋದೇ ಜಾಸ್ತಿ ಸಿನಿಮಾದಲ್ಲಿ. ಸೊ ಅದಕ್ಕೆ ಅವರು ಎದ್ದೇಳಬೇಕು, ಮೇಲೆ ಚೆನ್ನಾಗಾಗಬೇಕು. ಇಂಥ ಒಳ್ಳೆ ಆ್ಯಕ್ಟರ್ನ ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಗೈಸ್. ಇಂಥ ಒಳ್ಳೆ ಆ್ಯಕ್ಟರ್ನ ನೆಕ್ಸ್ಟ್ ಲೆವೆಲಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟರ್ ನವೀನ್ ಅವರು. ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಎಂಟರ್ ಆ್ಯಂಡ್ ನಮ್ಮ ಹೀರೋಯಿನ್ ಅವರು ಕೂಡ ತುಂಬ ಕ್ಯೂಟಾಗಿ ಸೂಪರಾಗಿ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದು ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ನೋಡೋರು ಶೇರ್ ಮಾಡಿ, ಒಂದು ಫ್ರೆಂಡ್ಸ್ನ ಫ್ಯಾಮಿಲಿನೆಲ್ಲ ಬಿಡು ಮಾಡಿಕೊಂಡು ನಾಳೆ ಸಂಡೇ ಹತ್ರ ಇರೋ ಥಿಯೇಟ್ರಿಗೆ ಹೋಗಿ ನೋಡಿ. ಸ್ವಲ್ಪ ಜನ ಸೇರಿದಷ್ಟು ಥಿಯೇಟರ್ಸ್ ಓಪನ್ಸ್ ಆಗುತ್ತೆ. ಸೊ ಎಲ್ಲರೂ ಸಿನಿಮಾ ನೋಡ್ಬೋದು. ನಾವು ಕನ್ನಡದವರಾಗಿ ಒಂದು ಒಳ್ಳೆ ಕನ್ನಡ ಸಿನಿಮಾನ ಗೆಲ್ಲಿಸ್ದಂಗೆ ಆಗುತ್ತೆ.
ಇದಿಷ್ಟು ನಿಮ್ಮ ಹತ್ರ ಹೇಳ್ಕೋಬೇಕು ಅನಿಸ್ತು ಗೈಸ್, ಹೇಳ್ಕೊಂಡಿದ್ದೀನಿ. ಓಕೆನಾ. ಆ್ಯಕ್ಚುಲಿ ನಾನು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗೋದಾಗಿತ್ತು, ಬಟ್ ಅವರು ನಮ್ಮಮ್ಮ ಬೆಡ್ ರೆಸ್ಟ್ ಇರಬೇಕು ಅವ್ರಿಗೆ. ಅವ್ರು ಆ್ಯಕ್ಚುಲಿ ಯಾವಾಗಲೂ ಹೇಳ್ತಾ ಇರ್ತಾರೆ ಕನ್ನಡ ಸಿನಿಮಾದ್ರು ಬಂದಾಗ ಅದಕ್ಕೆ ಕರ್ಕೊಂಡೋಗಿ ಇದಕ್ಕೆ ಕರ್ಕೊಂಡೋಗಿ ಅಂತ. ಬಟ್ ಸದ್ಯಕ್ಕೆ ಅವ್ರು 3 ತಿಂಗಳು ನಡೆಯೋಕ್ಕಾಗಲ್ಲ, ಇಲ್ಲಾಂದರೆ ಪಕ್ಕ ನಾನು ನನ್ನ ಫ್ಯಾಮಿಲಿನ ಕರ್ಕೊಂಡೋಗಿ ನೋಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಫ್ಯಾಮಿಲಿ ಯಾರು ಇದ್ದೀರಾ ಹೋಗಿ ನೋಡಿ, ಇಷ್ಟಪಡ್ತೀರಾ, ಒಂದು ಒಳ್ಳೆ ಸೆಂಟಿಮೆಂಟು ಸಿನಿಮಾ, ಪಕ್ಕ ಇಷ್ಟಪಡ್ತೀರಾ ಗೈಸ್. ಇದು ನನ್ನ ಒಂದು ಮಾತು. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಎಲ್ರಿಗೂ, ಮಾದೇವ್ ಟೀಮ್ಗೆ ಒಳ್ಳೆಯದಾಗಲಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನನ್ಸಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.